ಗೋರಕ್ಷಣೆ ನೆಪದಲ್ಲಿ ವಸೂಲಿ ಅಂದ್ರೆ ಸುಲಿಗೆ ಮಾಡಿದ್ದಂತಹ ಗ್ಯಾಂಗ್ ಅನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಗೋರಕ್ಷಣೆ ನೆಪದಲ್ಲಿ ಸುಲಿಗೆ ಮಾಡಿದ್ದ ಗ್ಯಾಂಗ್ನ ಬಂಧನವಾಗಿದೆ. ಖಾಸಗಿ ಯೂಟ್ಯೂಬ್ ಚಾನೆಲ್ ಮಾಲೀಕ ಆತ್ಮಾನಂದ ಅಂಡ್ ಗ್ಯಾಂಗ್ ಬಂಧನವಾಗಿರುವಂಥದ್ದು. 50 ಲಕ್ಷ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ದ ಆತ್ಮಾನಂದ ಮತ್ತು ಗ್ಯಾಂಗ್ ನೈಸ್ ರಸ್ತೆಯಲ್ಲಿ ಲಾರಿಗೆ ಅಡ್ಡ ಹಾಕಿ ಹಣವನ್ನ ವಸೂಲಿ ಮಾಡೋ ಗ್ಯಾಂಗ್ ಇದು. ವಸೂಲಿ ಗ್ಯಾಂಗ್ನ ಮಾಸ್ಟರ್ ಮೈಂಡ್ ಆತ್ಮಾನಂದ ಅಲಿಯಾಸ್ ಎಕೆ ನ್ಯೂಸ್ ಚಾನೆಲ್ನ ಮಾಲೀಕ ಈಗ ಪೊಲೀಸರ ವಶದಲ್ಲಿದ್ದಾರೆ. ಯೂಟ್ಯೂಬ್ ಚಾನೆಲ್ನಿಂದ ಹಣ ಮಾಡೋಕೆ ಅಡ್ಡದಾರಿ ಹಿಡಿದಿದ್ದ ಅನ್ನೋ ಗಂಭೀರ ಆರೋಪ ಕೂಡ ಕೇಳಿ ಬಂದಿರುವಂಥದ್ದು. ಗೋರಕ್ಷಣೆ ನೆಪದಲ್ಲಿ ಸುಲಿಗೆ ಮಾಡಿದ್ದ ಗ್ಯಾಂಗ್ ಅನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇರ್ಷಾದ್ ಎಂಬ ವ್ಯಕ್ತಿ ನೈಸ್ ರಸ್ತೆಯಲ್ಲಿ ಪರವಾನಗಿ ಪಡೆದು ಎಮ್ಮೆಯನ್ನ ಸಾಗಿಸ್ತಾ ಇದ್ದ. ಈ ವೇಳೆ ಆ ಲಾರಿಯನ್ನ ತಡೆದು ತನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಸುದ್ದಿ ಮಾಡೋದಾಗಿ ಆತ್ಮಾನಂದ ಅಂಡ್ ಗ್ಯಾಂಗ್ನವರು ಬೆದರಿಕೆಯನ್ನ ಹಾಕಿದ್ದಾರೆ. 50 ಲಕ್ಷ ಹಣಕ್ಕೆ ಇದೇ ಸಂದರ್ಭದಲ್ಲಿ ಡಿಮ್ಯಾಂಡ್ ಕೂಡ ಮಾಡಿದ್ರಂತೆ. ಹರಿಯಾಣದಿಂದ ಕೇರಳಕ್ಕೆ 55 ಎಮ್ಮೆಗಳನ್ನ ಸಾಗಿಸ್ತಾ ಇದ್ದ ಇರ್ಷಾದ್ ಇನ್ನು ಮಾಹಿತಿ ಪಡೆದು ಕೆಂಗೇರಿ ಠಾಣಾ ವ್ಯಾಪ್ತಿಯ ನೈಸ್ ರಸ್ತೆಯಲ್ಲಿ ಲಾರಿಯನ್ನ ಅಡ್ಡ ಹಾಕಿದ್ದ ಗ್ಯಾಂಗ್ ಇನ್ನು ನಾವು ಪೊಲೀಸರು ಅಂತ ಹೇಳಿ ಲಾರಿ ಮತ್ತು ಎಮ್ಮೆ ಸಾಗಿಸಲು ಅನುಮತಿ ಪತ್ರಗಳನ್ನ ಕೂಡ ಪರಿಶೀಲನೆ ಮಾಡಿದ್ರಂತೆ. ಈ ಬಗ್ಗೆ ಇನ್ನೂ ಮುಂದುವರೆದ ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ತಿಳಿಸ್ತಾ ಹೋಗ್ತಾರೆ. ವಿಶ್ವನಾಥ್, ಒಂದು ಯೂಟ್ಯೂಬ್ ಚಾನೆಲ್ನ ಓಪನ್ ಮಾಡಿಕೊಂಡು ಸುಲಿಗೆ ಮಾಡ್ತಾ ಇದ್ದಂತಹ ಮಾಲೀಕ ಮತ್ತು ಗ್ಯಾಂಗ್ ಅನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ಅಂದ್ರೆ ಯಾವ ರೀತಿ ಇವರು ಸುಲಿಗೆಯನ್ನ ಮಾಡ್ತಾ ಇದ್ರು? ಇದೇ ಮೊದಲನೇ ಪ್ರಕರಣನ ಅಥವಾ ಈ ಹಿಂದೆ ಕೂಡ ಈ ರೀತಿಯಾದದ್ದು ನಡೆದಿದೆಯಾ? ಏನಿದು ಘಟನೆ? ಓವರ್ ಆಲ್ ಡೀಟೇಲ್ಸ್. ಎಸ್ ಮಧು, ಮೊದಲೇದಾಗಿ ಈ ಖಾಸಗಿ ಯೂಟ್ಯೂಬ್ ಚಾನೆಲ್ ಮಾಲೀಕ ಆತ್ಮಾನಂದ ಏನಿದ್ದಾನೆ, ಈತನ ವಿರುದ್ಧವಾಗಿ ಈ ಹಿಂದೆನೂ ಕೂಡ ಈ ರೀತಿಯಾದಂತಹ ಆರೋಪ ಕೂಡ ಕೇಳಿ ಬಂದಿತ್ತು. FIR ಕೂಡ ದಾಖಲಾಗಿರುತ್ತೆ. ಇನ್ನು 50 ಲಕ್ಷ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ದಂತಹ ಈ ಗ್ಯಾಂಗ್ ಅನ್ನ ಈಗ ಪೊಲೀಸರು ಬಂಧಿಸಿರುವಂತದ್ದು, ಕೆಂಗೇರಿ ಪೊಲೀಸರು. ಪ್ರಮುಖವಾಗಿ ಈ ಆತ್ಮಾನಂದ ಅಂಡ್ ಗ್ಯಾಂಗ್ ಇರುವಂತಹ ಈ ಮಹಿಳೆ ಆಗಿರಬಹುದು ಮತ್ತು ಈ ಗ್ಯಾಂಗ್ ಆಗಿರಬಹುದು, ಆಗಾಗ ಈ ನೈಸ್ ರಸ್ತೆ ಬಳಿ ಹೋಗುವಂತದ್ದಾಗಿರಬಹುದು ಮತ್ತು ಅಲ್ಲಿ ಹೋದಂತಹ ಸಂದರ್ಭದಲ್ಲಿ ಕಾರುಗಳನ್ನ ವಾಹನಗಳನ್ನ ಅಡ್ಡಗಟ್ಟುವಂತದ್ದಾಗಿರ್ಬೋದು ಮತ್ತು ಪರಿಶೀಲನೆ ನಡೆಸುವಂತದ್ದಾಗಿರ್ಬೋದು. ಅಂದ್ರೆ ನಾವು ಪೊಲೀಸರು ಅಂತ ಹೇಳ್ಕೊಂಡು ಇವರು ಪರಿಶೀಲನೆ ನಡೆಸುವಂತದ್ದು. ಈ ಇರ್ಷಾದ್ ಎಂಬ ವ್ಯಕ್ತಿ ಏನಿದ್ದಾನೆ, ಈತ ನೈಸ್ ರಸ್ತೆಯಲ್ಲಿ ಈ ಪರವಾನಗಿಯನ್ನ ಪಡೆದು ಎಮ್ಮೆಯನ್ನ ಸಾಗಿಸ್ತಾ ಇದ್ದ. ಅಂದ್ರೆ ಹರಿಯಾಣದಿಂದ ಕೇರಳಕ್ಕೆ 55 ಎಮ್ಮೆಗಳನ್ನ ಈತ ಸಾಗಿಸ್ತಾ ಇದ್ದ. ಈ ಸಂದರ್ಭದಲ್ಲಿ ಅಲ್ಲಿಗೆ ಹೋದಂತಹ ಈ ಗ್ಯಾಂಗ್ ಏನಿದೆ, ನಾವು ಪೊಲೀಸರು, ನಾವು ಪರಿಶೀಲನೆ ಮಾಡಬೇಕು, ಡಾಕ್ಯುಮೆಂಟ್ ತೋರಿಸುವಂತ ಅನ್ನೋ ಒಂದು ಆಂಗಲ್ ನಲ್ಲಿ ಕೇಳ್ತಾರೆ. ಅನುಮತಿ ಪತ್ರಗಳನ್ನು ಕೂಡ ಪರಿಶೀಲನೆ ಮಾಡ್ತಾರೆ. ಅದಾದ್ಮೇಲೆ SP ಅವ್ರ ಹತ್ರ ನೀನ್ ಮಾತಾಡು, ಇಲ್ಲ ಅಂತಂದ್ರೆ ನಾವು ಲಾರಿ ಸೀಸ್ ಮಾಡ್ತೇವೆ ಅಂತ ಬೆದರಿಕೆ ಕೂಡ ಹಾಕ್ತಾರೆ. ಹೀಗಾಗಿ ಈ ಏನಾದ್ರೂ ಕೂಡ ನೀನು ಹಣವನ್ನ ಕೊಡದೆ ಹೋದ್ರೆ ಮತ್ತು SP ಅವ್ರ ಹತ್ರ ಮಾತಾಡದೆ ಹೋದ್ರೆ ಇದು ಮಾಧ್ಯಮಗಳಲ್ಲಿ ಸುದ್ದಿ ಬಿತ್ತರ ಆಗುತ್ತೆ, ಆಮೇಲೆ ನೀನು ತೊಂದರೆ ಆಗುತ್ತೆ, ಮತ್ತೆ ನೀನ್ ಜೈಲಿಗೆ ಹೋಗೋ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನೋ ಒಂದು ಆಂಗಲ್ ನಲ್ಲಿ ಹೆದರಿಸಿರುವಂತದ್ದು. ಹೀಗಾಗಿ ಆತ ಕೂಡ ಭಯ ಬೀಳ್ತಾನೆ. ಇದೆಲ್ಲ ಬೇಡ ಅಂದ್ರೆ 50 ಲಕ್ಷ ಹಣಕ್ಕೆ ಡಿಮ್ಯಾಂಡ್ ಕೂಡ ಮಾಡ್ತಾರೆ. ಹೀಗಾಗಿ ಇರ್ಷಾದ್ ಏನಿದ್ದಾನೆ, 50 ಲಕ್ಷ ರೂಪಾಯಿಗೆ ಇವರು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಇವ್ರು ಯಾವ ಪೊಲೀಸರು ಅನ್ನೋ ಒಂದು ಆಂಗಲ್ ನಲ್ಲಿ ಈ ಆತ್ಮಾನಂದ ಮತ್ತು ಈ ಅಮೃತ ಜಯರಾಮ್ ಹಾಗೂ ಗ್ಯಾಂಗ್ ಏನಿದೆ ಇವರ ವಿರುದ್ಧವಾಗಿ ಒಂದು ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡ್ತಾನೆ. ಹೀಗಾಗಿ FIR ದಾಖಲು ಮಾಡ್ಕೊಂಡಂತಹ ಈ ಪೊಲೀಸರು ಏನಿದ್ದಾರೆ ಇವ್ರನ್ನ ಬಂಧನ ಮಾಡಿರುವಂತದ್ದು. ಈ ಹಿಂದೆ ಕೂಡ ಈ ಬೆಂಗಳೂರು ಸೇರಿದಂತೆ ಹಲವು ಕಡೆ ಈ ಆತ್ಮಾನಂದ ವಿರುದ್ಧವಾಗಿ ದೂರು ದಾಖಲಾಗಿರುವಂತದ್ದು. ಇದೇ ಬ್ಲಾಕ್ ಮೇಲ್ ಕೇಸ್ ಅಡಿಯಲ್ಲಿ ಸದ್ಯ ಆತ್ಮಾನಂದ ಮತ್ತು ಈ ಟೀಮ್ ಏನಿದೆ ಅವರನ್ನ ವಶಕ್ಕೆ ಪಡೆದುಕೊಂಡು ಪೊಲೀಸರು ಕೂಡ ಎಂಕ್ವೈರಿ ಮಾಡ್ತಾ ಇರುವಂತದ್ದು. ನೋಡಿ, ಮಾಧ್ಯಮಗಳು ಮತ್ತು ಯೂಟ್ಯೂಬ್ ಚಾನೆಲ್ಗಳಾಗಿರ್ಬೋದು, ಯಾವುದೇ ಒಂದು ವಾಹಿನಿ ಆಗಿರ್ಬೋದು, ಅದನ್ನ ಯಾವ ರೀತಿ ಅಂತಂದ್ರೆ ಸಮಾಜದ ಸ್ವಾಸ್ಥ್ಯವನ್ನ ಕಾಪಾಡೋದಕ್ಕೆ ಬಳಸ್ಕೊಳ್ಬೇಕು ಮತ್ತು ನ್ಯಾಯದ ಪರವಾಗಿ ಇದ್ಕೊಂಡು ಜನರಿಗೆ ಕೆಲಸ ನೀಡುವಂತಹ ನಿಟ್ಟಿನಲ್ಲಿ, ಅಂದ್ರೆ ನ್ಯಾಯವನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ಮಾಡ್ಬೇಕಾಗತ್ತೆ ಕೆಲಸವನ್ನ. ಆದ್ರೆ ಈ ರೀತಿ ಸುಲಿಗೆಗಿಳಿದು ಬಿಟ್ರೆ ಚಿಕ್ಕಪುಟ್ಟ ಯೂಟ್ಯೂಬ್ ಚಾನಲ್ ಹೆಸರು ಹೇಳ್ಕೊಂಡು ಏನಿತ್ತು ಗತಿ? ಈಗ ಪೊಲೀಸರು ಕೂಡ ಪ್ರಕರಣವನ್ನು ಸೀರಿಯಸ್ ತೆಗೆದುಕೊಂಡಿದ್ದಾರೆ. ಈ ಹಿಂದೆ ಈ ಆತ್ಮಾನಂದ ವಿರುದ್ಧವಾಗಿ ದಾಖಲಾಗಿದ್ದಂತಹ ದೂರುಗಳೇನಿದೆ ಆ ದೂರುಗಳ ಆಂಗಲ್ ನಲ್ಲೂ ಕೂಡ ಪೊಲೀಸರು ಪರಿಶೀಲನೆ ನಡೆಸ್ತಾ ಇದ್ದಾರೆ ಮತ್ತು ಹಣವನ್ನ ಯಾವ ರೀತಿ ಪಡೆದುಕೊಂಡ್ರು ಮತ್ತು ಯಾವ ರೀತಿ ಜನಗಳಿಗೆ ತೊಂದರೆ ಕೊಟ್ಟಿದ್ರು ಮತ್ತು ಏನೆಲ್ಲ ಇವ್ರ ಮೇಲೆ ಕೇಸ್ಗಳನ್ನ ಹಾಕಬಹುದು ಮತ್ತು ಮುಂದಿನ ಕ್ರಮವನ್ನು ಯಾವ ರೀತಿ ತೆಗೆದುಕೊಳ್ಬಹುದು ಅನ್ನೋ ಒಂದು ಆಂಗಲ್ ನಲ್ಲೂ ಕೂಡ ಈಗ ಪೊಲೀಸರು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಗ್ಯಾಂಗ್ ಅಂಧರಾಗಿದೆ. ಮುಂದಿನ ದಿನಮಾನಗಳಲ್ಲಿ ಇವರು ವಿರುದ್ಧವಾಗಿ ಕಾನೂನು ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಪೊಲೀಸರು ಮುಂದಾಗಿರುವಂತದ್ದು. ಮೊದಲು ಥ್ಯಾಂಕ್ ಯು ವಿಶ್ವನಾಥ್, ನಿಮ್ಮೆಲ್ಲ ಮಾಹಿತಿಗಾಗಿ.